ಕ್ಷೇತ್ರದ ಶಾಸಕರು ಸುರೇಶ್ ಗೌಡರು ತ ನಮಗೆ ಇಲ್ಲಿವರೆಗೂ ಯಾರು ಎಮ್ ಎಲ್ ಎ ಬಂದಿರಲಿಲ್ಲ. ಹೌದಾ? ನಾವು ರೈತರಾಗಿ ಹೇಳ್ತೀನಿ, ಇಲ್ಲಿವರೆಗೂ ಈ ಥರ ಎಮ್ ಎಲ್ ಎ ಯಾರೂ ಬಂದಿರಲಿಲ್ಲ. ವೈಕರಮೇನು ಬಿಟ್ಟರೆ ನೆಕ್ಸ್ಟ್ ಇವರೇ. ಈ ಥರ ನಾನು ಹುಡ್ತಾಗಿಂದ ಎಮ್ ಎಲ್ ಎ ಇವರು ಸುರೇಶ್ ಗೌಡ್ರ ಥರ ಇಲ್ಲಿವರೆಗೂ ಯಾರು ನೋಡಿಲ್ಲ, ನಾವು ಮಾತಾಡಿರಲಿಲ್ಲ. ಈ ಥರ ಒಳ್ಳೇದು ಮಾಡಿರೋದು, ಜನಕ್ಕೆ ಅಭಿವೃದ್ಧಿ ಮಾಡಿರೋದು, ಸ್ಕೂಲ್ ಬಗ್ಗೆ, ಪ್ರತಿಯೊಂದು ಬಗ್ಗೆ, ಏತ ನೀರಾವರಿ, ಕರೆಂಟಿನ ಬಗ್ಗೆ, ರೈತರ ಬಗ್ಗೆ ಭಾರಿ ಬೆಂಬಲದೆ ಸುರೇಶ್ ಗೌಡ್ರದ್ದು. ಅಂದರೆ ಎತ್ತಿದ್ಕೆ ನಮ್ಮ ಕ್ಷೇತ್ರ ಮಾತ್ರ ಯಾವ ಕಾರಣಕ್ಕೂ ಸುರೇಶ್ ಗೌಡ್ರು ಯಾವ ಕಾರಣಕ್ಕೂ ಯಾರು ಸೋಲ್ಸೋಕ್ಕಲ್ಲ, ಯಾರು ಬಂದು ಗೆಲ್ಲಕ್ಕಾಗಲ್ಲ. ಬೇರೆ ಅಂತ ಜನಪರ ನಾಯಕರಾಗದ್ರೆ ಜನಪರ ಈ ಥರ ಎಮ್ ಎಲ್ ಎ ನಾವು ಹೇಳೋಣ ಹುಡ್ತಾಗಿ ನಾವು ಈ ಥರ ಎಮ್ ಎಲ್ ಎ ನೋಡಿರಲಿಲ್ಲ. ಈ ಥರ ಒಳ್ಳೆ ಮನಸ್ಸು ಜನದ ಒಂದು ಹಳ್ಳಿ ರೈತರು ಒಂದು ಹುಡುಗೋಗ್ಲಿ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಅಷ್ಟೇ ಬಂದು ಮಾಹಿತಿ ಹಿಂಗೆ ಬಂದು ಮಾಡ್ತಾರೆ. ದೇವಸ್ಥಾನಗಳು ಅಷ್ಟಾಗಿವೆ, ಪ್ರತಿಯೊಬ್ಬರಿಗೂ ಒಂದು ಟಿ ಸಿ ಕೊಟ್ಟಾರೆ. ರೈತರುಗಳು ಒಂದೊಂದು ಟಿ ಸಿ, ರೈತರುಗಳು ಒಬ್ಬರಿಗೆ ಒಂದು ಟಿ ಸಿ ಬರಿಗಿರೋರಿಗೆ ₹1 ಕಾಸು ಇಲ್ದಂಗೆ ಎಲ್ಲ ಅವರಿಗೆ ಶೋಭಾಕಾರಿ ಮಿನಿಸ್ಟರ್ ಆದಾಗ ಎಲ್ಲ ಪೂರ್ತಿ ನಮ್ಮ ಕ್ಷೇತ್ರ ಪೂರ್ತಿ ₹1 ಒಬ್ಬರು ರೈತರ ಕಾಸಿಲ್ಲ, ಪೂರ್ತಿ ಎಲ್ಲ ಟಿ ಸಿ. ಆಮೇಲೆ ಸ್ಕೂಲು, ರೋಡಿಂದು, KEB ಕರೆ ಮಾಡಲು ನಮ್ಮೂರಿಗೆ ಒಬ್ಬರಿಗೆ ಕರೆಂಟೇ ಇಲ್ಲ. ನಮ್ಮ ನಾಗೋಲಿಗೆ ಒಬ್ಬರು ಟೆನ್ಷನ್ ಇತ್ತು. MSS ಮಾಡಿಸಿ 3-4 ಈ ಥರ ಎಮ್ ಎಲ್ ಎ ಜೀವಮಾನಕ್ಕೆ ಬರಲ್ಲ ಬಿಡಿ ಸರ್. ಅಷ್ಟು ಒಳ್ಳೆಯವರು ನಮಗೆ ಪ್ರಾಣ ಇದ್ದಂಗೆ. ಯಾರು ನಾವು ರೈತರಾಗಿ ಹೇಳ್ತೀವಿ, ಈ ಥರ ಎಮ್ ಎಲ್ ನಮಗೆ ಯಾರು ಇನ್ನು ಇಲ್ಲಿವರೆಗೆ ಬರೋಲ್ಲ. ಇನ್ನು ನಮ್ಮ ತುಮಕೂರು ಜಿಲ್ಲೆ ಒಳಗೆ ನಮ್ಮ ತುಮಕೂರು ಕರ್ನಾಟಕ ಬಂದರು ಅಂತೇಳಿ ಬಂದು ನಾವು ಅವ್ರಿಗೆ ಇನ್ನಷ್ಟು ಉನ್ನತ ಸ್ಥಾನ ಸಿಗಬೇಕನ್ನೋಂಥದ್ರ ಬಗ್ಗೆ ಅದೊಂದೇ ನಮಗೆ ಸರ್ಕಾರ ಇದ್ದಾಗ ಅವ್ರಿಗೆ ಮಿನಿಸ್ಟರ್ ಚಾನ್ಸ್ ಸಿಗ್ತದೆ. ಸರ್ಕಾರ ಚೇಂಜ್ ಆಗಿಬಿಡ್ತದೆ. ಅದು ಅವರೇನು ಸರ್ಕಾರಿ BJP ಬಂದುಬಿಟ್ರೆ ಸರ್ಕಾರ ಇನ್ನೂ ಮಿಂಚಿಸ್ತಾರೆ. ಈ ಥರ ಎಮ್ ಎಲ್ ನಮಗೆ ಜೀವಮಾನದಾಗ ನಮ್ಮ ಕರ್ನಾಟಕದಾಗಿಲ್ಲ ಅಂತ ಹೇಳ್ತೀನಿ ನಾನು. ಬಿಜೆಪಿ ಬರಬೇಕು, ಸುರೇಶ್ ಗೌಡ ಮಂತ್ರಿ ಆಗಬೇಕು, ಅವ್ರು ಅಷ್ಟು ನಮ್ಗೆ ಆಸೆ. ನಮ್ಮ ಕ್ಷೇತ್ರ ಇಂಪ್ರೂವ್ ಆಗ್ತದೆ ಅಂದರೆ ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ. ಒಳ್ಳೇದ ಯಾವುದು ಒಂದು ದೇವಸ್ಥಾನ ಆಗಲಿ, ರೋಡ್ ಆಗಲಿ, ಪ್ರತಿಯೊಂದು ಅದಕ್ಕೂ ಸಪೋರ್ಟ್ ಮಾಡ್ಯಾರೆ. ರೈತರು ಟಿ ಸಿ ಕೊಟ್ಟಾರೆ, ಅದೊಂದು ನಾವು ಜೀವಮಾನ ಗೆಲ್ಲಿಸಬೇಕು. ಕರೆಂಟ್ ಎಂದು ನಮ್ಮ ಇಲ್ಲಿ ಕರೆಂಟು ಕೈ ಇಟ್ಕೊಂಡು ಹೊಡಿತಿರಲಿಲ್ಲ, ಎಬ್ಬರಿಗಿತ್ತು. ಈಗ ಇದೆಲ್ಲ MSS ಮಾಡಿರು, ₹1,000 ಅದನ್ನೇ ಮಾಡಿರು. ಇಂಥದ್ದು ಮಾಡಿಲ್ಲ ನನಗೆ ಬಿಡು. ದೇವಸ್ಥಾನಗಳು ಎಷ್ಟು ಕಟ್ಟಿವ್ರೋ ಲೆಕ್ಕನೇ ಇಲ್ಲ. ರೋಡ್ಗಳಂತೂ ನಮ್ಮ ಕ್ಷೇತ್ರ ರೋಡ್ ಎಲ್ಲ ನೋಡಿರಿ, ಮಾತಾಡೋಂಗಿಲ್ಲ. ಆಮೇಲೆ ಕಾಲೇಜು ನಮ್ಮ ಯೂನಿವರ್ಸಿಟಿ ತಂದು ಇಲ್ಲಿಗೆ ನಾನು ಬಿದಕಟ್ಟೆ ತಿಮ್ಮಿದ್ರೆ ಯೂನಿವರ್ಸಿಟಿ 300 ಎಕರೆ ಯೂನಿವರ್ಸಿಟಿ ಮಾಡ್ಯಾರೆ. ನೋಡ್ಬೇಕಾದ್ರೆ ಯೂನಿವರ್ಸಿಟಿ ನೋಡ್ಬೇಕಲ್ಲಿ ಅಂತ ತುಮಕೂರು ಜಿಲ್ಲೆಗೆ ಯೂನಿವರ್ಸಿಟಿ ಮಾಡ್ಯಾರೆ. ಅಂದರೆ ಈ ಕಡೆ ₹1,00,000 ಕೆಳಗಿರಲ್ಲ ಎಕರೆ. ಒಂದು ಕುಂಟೆ 5-6 ಲಕ್ಷ ನಮ್ಮ ಕಡೆ. ಈಗ ಅವರು ಜನಸ್ನೇಹಿ, ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ರಸ್ತೆ, ಕುಡಿಯುವ ನೀರು, ಸ್ವಚ್ಛತೆ ಎಲ್ಲ ಕ್ಲೀನಾಗಿದೆ. ಮೊದಲು ಹೆಂಗಿತ್ತು ತುಮಕೂರು, ಈಗ ಹೆಂಗಾಗಿದೆ? ಈಗ ಚೆನ್ನಾಗಿದೆ. ಈಗ ಚೆನ್ನಾಗಿದೆ, ಯಾವ್ದು ಸಮಸ್ಯೆ ಇಲ್ಲ. ಓಕೆ, ಮತ್ತೆ ಯಾವತ್ತಾರು ನೋಡಿದ್ರ ಅವ್ರನ್ನ? ಅವರು ಎಲ್ಲ ಇಲ್ಲಿ ಸ್ಕೂಲ್ ಕೆಲಸ ಮಾಡಿಸ್ತಾರೆ, ಅಲ್ಲಿ ಬರ್ತಾರೆ. ಬಂದು 5 ದಿನಕ್ಕೆ 3 ದಿನಕ್ಕೆ ಭೇಟಿ ಕೊಟ್ಟು ಸ್ಕೂಲ್ ಅಭಿವೃದ್ಧಿ ಮಾಡ್ತಾರೆ. ಏನೆಲ್ಲ ಮಾಡಿದ್ದಾರೆ ಅಜ್ಜ? ಗಣಪತಿ ದೇವಸ್ಥಾನ, ಕೆರೆ ಎಲ್ಲ ಒಳ್ಳೇದು ಮಾಡಿದ್ದಾರೆ. ಸುರೇಶ್ ಗೌಡ್ರು ಭಾರಿ ಒಳ್ಳೆಯವರು. ನಮ್ಮ ಹೆಸರು ರಾಮಯ್ಯ ಅಂತ. ನಮಸ್ಕಾರ ಸರ್. ಭೇಟಿಯಾಗಿದ್ದೀವಿ, ಬಟ್ಟೆ ಫಂಕ್ಷನ್ ಎಲ್ಲ ಹೋಗ್ತೀವಿ. ಬಂದರೆ ಹಿಂಗೆ ಹಿಡ್ಕೊಂತಾರೆ ನಮ್ಮನ್ನು. ರಾಮಯ್ಯ ಚೆನ್ನಾಗಿದೆ, ಏನು ಮಾಡ್ತಾ ಇದೆ ಎಲ್ಲ ಕೇಳ್ತಾರೆ. ರಮಣ ಅಂತಾರೆ. ಬರ್ತಾ ಇರ್ತಾರೆ ಯಾವಾಗಲೂ. ಇಲ್ಲಿ ಬಂದಾಗೆಲ್ಲ ನಾವು ಮಾತಾಡಿಸ್ತೀವಿ, ಥ್ಯಾಂಕ್ಸ್ ಕೊಟ್ಟು ಮಾತಾಡ್ಸೋಕೆ ಕಳಿಸೋದು. ನಾವು ಬೆಳಗ್ಗೆಯಿಂದ ಈ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರತಿ ಹಳ್ಳಿಗಳಿಗೂ ಕೂಡ, ನಗರಗಳಿಗೂ ಕೂಡ ತೆರಳಿ ಸುರೇಶ್ ಗೌಡರ ಅಭಿವೃದ್ಧಿ ಕಾರ್ಯಕ್ರಮಗಳು ಹೇಗಿವೆ ಎನ್ನುವಂಥದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೇವೆ. ಸುರೇಶ್ ಗೌಡರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವೇನು ಹೇಳ್ತಿರ್ತಾತ? ಸುರೇಶ್ ಗೌಡರ ಅಭಿವೃದ್ಧಿ ಕಾರ್ಯ ಅಂತಂದರೆ ಗೂಳೂರು ಮಾತ್ರವಲ್ಲ, ಸುತ್ತಮುತ್ತ ಎಲ್ಲ ದೇವಸ್ಥಾನಗಳು, ಗ್ರಾಮಗಳು ಪ್ರತಿಯೊಂದು ಅಭಿವೃದ್ಧಿ ಮಾಡಿದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇಂಪಾರ್ಟೆಂಟ್ ಗಣಪತಿ ದೇವಸ್ಥಾನ ಸುರೇಶ್ ಗೌಡ್ರೆ ಮಾಡಿರೋದು. ಗಣಪತಿ ದೇವಸ್ಥಾನನ ಈ ಎತ್ತೇನಹಳ್ಳಿ ಮಾರಮ್ಮನ ದೇವಸ್ಥಾನನ ಅವರೇ ಮಾಡಿಸ್ತಾ ಇದ್ದಾರೆ. ಈಗ ಕಾರ್ಯ ನಡೀತಾ ಇದೆ. ಅದು ಅವ್ರ ಕ್ಷೇತ್ರದಲ್ಲಿ ಹೆಚ್ಚಿಗೆ ದೇವತಾ ಕಾರ್ಯಗಳು, ರಸ್ತೆಗಳು ಇಂಥದ್ದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ಪಂದಿಸ್ತಾರೆ, ಪರಿಹರಿಸ್ತಾರೆ, ಪರಿಹಾರ ಮಾಡ್ತಾರೆ. ಒಳ್ಳೆ ಎಮ್ ಎಲ್ ಎ. ಹೋಗಿ ಭೇಟಿ ಮಾಡಿದ್ದೀವಿ ನಾವು. ನಮ್ಮ ತಾತ ಅಂತಲೇ ಮಾತಾಡಿಸ್ತಾರೆ. ಎಲ್ಲರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಒಳ್ಳೆ ಒಂದು ಮಗುಂದೇ ಮಾತಾಡಿಸ್ಬೇಕಾದ್ರೂ ಒಂದು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ಶಾಸಕರಾಗಿದ್ರು, ಮೊದಲಿನ ಅಭಿವೃದ್ಧಿ ಆಗಿತ್ತು, ಈಗ ಹೇಗೆ ಅಭಿವೃದ್ಧಿ ಆಗಿದೆ ನಿಮ್ಮದು ಕ್ಷೇತ್ರ? ಇಲ್ಲ, ಈಗಲೇ ಅಭಿವೃದ್ಧಿ ಆಗಿದೆ. ನಮ್ಮ ಸುರೇಶ್ ಗೌಡ ನಮ್ಮ ಅಪ್ಪಾಜಿ ಎತ್ತೇನಹಳ್ಳಿ ದೇವಸ್ಥಾನ ಕಟ್ಟಿರೋ. ಈಗ ಕಾಂಗ್ರೆಡ್ ಹಾಕ್ಸ್ತವ್ರೆ. ಈಗ ಚೌಟ್ರಿ ಕಟ್ಟಿರೋ.
ಎಲ್ಲ ಫುಲ್ ರೋಡ್ ಕಾಂಟ್ಯಾಕ್ಟ್ ಮಾಡ್ತಾವ್ರೆ. ಅವ್ರಿಗೆ ಮುಂದೆ ಎಮ್ ಎಲ್ ಆಗಲೇಬೇಕು ನಮಗೆ. ಮತ್ತೆ MLA ಆಗ್ಬೇಕು, ಹ್ಞೂ, ಮಂತ್ರಿ ಆಗ್ಬೇಕು, MLA ಆಗ್ಬೇಕು. ಮಂತ್ರಿ ಆಗಬೇಕು. ಫಸ್ಟ್ ಎಮ್ ಎಲ್ ಆಗಿದೆ, ಈಗ ಮಂತ್ರಿ ಆಗಬೇಕು ನಾವು ಆಸೆ ಪಡ್ತಾಯಿದ್ವಿ. ಎಲ್ಲ ಅವ್ರ ಆಸೆ ನಿರ್ವಹಿಸ್ತಾವ್ರೆ. ಪ್ರತಿಯೊಂದು ಜನಗಳಿಗೆ ಇಲ್ಲ ಎಲ್ಲ ದೇವಸ್ಥಾನ ಫುಲ್ ಕಟ್ತಾವ್ರೆ ಪಾಪ. ಅವರು ಅಂತ ದೇವರು ಅಂತ ನಮ್ಮ ಅಪ್ಪಂಗೆ ಯಾರು ಮೋಸ ಮಾಡಬೇಡಿ, ಅವ್ರು ಮುಂದೆ ಬರ್ಬೇಕಷ್ಟೇ ನಮಗೆ. ಇದೇ ನಮ್ಮ ಆಸೆ ಕೋರಿಕೆ. ಅವ್ರು ಮಾತಾಡ್ಸಿದ್ರೆ ಅವ್ರನ್ನ ಮಾತಾಡ್ತೀವಿ ಡೈಲಿ, ನಾವು ಸಿಕ್ತಾಗೆಲ್ಲ ಮಾತಾಡ್ತೀವಿ. ಅಂತಾರೆ ನಿಮ್ಗೆ. ಏನಲ್ಲ, ನನ್ನ ದಿನ ಫೋಟೋ ಹೊಡ್ಸ್ಕೊತಾರೆ, ಜನ ಪ್ರೀತಿಯಿಂದ ಮಾತಾಡ್ತಾರೆ. ಎಲ್ಲ ಪ್ರತಿಯೊಂದು ಎತ್ತರ ದೇವಸ್ಥಾನ ಹೊಸ್ದಾಗಿ ಕಟ್ಟವ್ರೆ. ಈಗ ಕಾಂಪೌಂಡ್ ಮಾಡಿಸವ್ರೆ, ಹೊರಗಡೆ ಇದು ಕಾಂಡ್ ಹಾಕ್ಬಿಟ್ಟು ಟೈಲ್ಸ್ಗೆಲ್ಲ ಹಾಕಿ ಮುಂದೆ ಗೋಪುರ ಮಾಡ್ತಾರಂತೆ. ಈ ಕಡೆ ರೋಡ್ ಮಾಡೋರು, ಚರಂಡಿ ಎಲ್ಲ ಮಾಡಿಸ್ತಾವ್ರೆ. ಎಲ್ಲ ಪ್ರತಿಯೊಂದು ಎಲ್ಲ ಮಾಡ್ತಾರೆ. ಹಾಂ, ಅವಾಗೆ ಮಾಡೋರು. ಅವ್ರು ಮಾತ್ರ ಮುಂದೆ ಬರ್ಬೇಕಷ್ಟೇ ನಮ್ಗೆ. ಅದೇ ನಮ್ಗೆ ಆಸೆ. ಈಗ MLA ಅವರೇ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ನಿಮ್ಮ ಹಳ್ಳಿ ಹೆಂಗೆ ಅಭಿವೃದ್ಧಿ ಮಾಡಿದ್ದಾರೆ? ಹೆಂಗೆ ಜನರ ಜೊತೆ ಹೆಂಗೆ ಚೆನ್ನಾಗಿ ಮಾಡು. ಏನೆಲ್ಲ ಮಾಡಿದ್ದಾರೆ? ಈಗೇನು ಛತ್ರ ರೋಡು ಎಲ್ಲ ಮಾಡಿಸ್ತಾವ್ರು ಚೆನ್ನಾಗಿ. ಒಳ್ಳೆ ಜನ ಬಂದಿದ್ದಾರಾ? ನಿಮ್ಮ ಊರಿಗೆ ಬಂದಿದ್ದಾರಾ? ಬಂದಿದ್ರಲ್ಲ ಮೊನ್ನೆ, ಇವಾಗ ಬಂದಿರಲಿಲ್ಲ. ಮೊನ್ನೆಗೆ ಒಂದು 15 ದಿನ ಬಂದಿದ್ರು. ನಾವು ಊರಾಗಿರಲಿಲ್ಲ ಅವತ್ತು ಬಂದಿದ್ರು. ಹೆಂಗಿರ್ತಾರೆ ಜನರ ಜೊತೆ? ಎತ್ತಂದ್ರೆ ಮಾತಾಡ್ತಾರೆ. ಒಳ್ಳೆಯವರು ಅಂತ ಮಾತಾಡ್ತಾರಪ್ಪ ಎಲ್ಲ. ಎಲ್ಲ ಜನ ಒಳ್ಳೆ ಜನ ಅಂತ ಮಾತಾಡ್ತಾರೆ. ಈ ಛತ್ರಕ್ಕೆ ದೇವಸ್ಥಾನ, ಎತ್ತನಹಳ್ಳಿ ದೇವಸ್ಥಾನಕ್ಕೆ ಎಲ್ಲ ಅವ್ರದ್ದೇ ಸಪೋರ್ಟು. ನಮ್ಮೂರ ದೇವಸ್ಥಾನಕ್ಕೆ ಎಲ್ಲ ಚನ್ಕೇಶ್ಗೆ ಎಲ್ಲ ಸಪೋರ್ಟು. ಈ ಛತ್ರ ಎಲ್ಲ ಆಗಿತ್ತು ಅವರಿಂದಲೇ. ಈಗ ತಿರ್ಗಾ ಸುತ್ತಲೂ ಕಾಂಪೌಂಡು ಜಲ್ಲಿ ಇದು ಎಲ್ಲ ರೆಡಿ ಮಾಡಿಸ್ತಾವ್ರೆ. ಬಂದಲ್ಲ ಅವ್ರು ಬರೋಕ್ಕಿಂತ ಮೊದಲು ಅಭಿವೃದ್ಧಿ ಆಗಿತ್ತಾ? ಇಲ್ಲ, ಇಲ್ಲ, ಅವ್ರು ಬಂದ ಮೇಲೆ ಅಭಿವೃದ್ಧಿ. ಅವರಿಂದಲೇ ಛತ್ರ ಆಗಿದ್ದು. ನಾವು ಯಾಕೆ ಇಲ್ಲದ್ದು ಹೇಳ್ಬಾರ್ದು, ನಮಗೆ ಏಜಿಗೆ ತಕ್ಕನ ಮಾತಾಡ್ಬೇಕು. ಅವರೇ ಇಡೀ ಎಲ್ಲಿ ಹೋದಲ್ಲಿ ಕ್ಷೇತ್ರ ಜನ ಏನಂತಾರೆ? ಸುರೇಶ್ ಗೌಡ್ರ ಬಗ್ಗೆ ಹೇಗಿದೆ ಅಭಿಪ್ರಾಯ? ಅವ್ರು ಸುರೇಶ್ ಗೌಡ್ರೆ ಒಳ್ಳೆಯವರು ಅಂತಾರಪ್ಪ. ಒಳ್ಳೆಯವರು. ಹಾಗಾದ್ರೆ ಮತ್ತೆ ಮುಂದಿನ ಚುನಾವಣೆ ನಿಂತು ಗೆದ್ದು ಬರ್ತಾರೆ? ಆ ಭಗವಂತಂದ ಅವ್ರು ಬಂದ್ರೆ ಚಂದ ಅಂತೀವಿ ನಾವು. ಮಂತ್ರಿ ಆಗ್ಬೇಕು ಅಂತ. ಹೌದು ಸರ್. ಸುರೇಶ್ ಗೌಡ್ರ ಕೆಲಸ ಕಾರ್ಯಗಳೆಲ್ಲ ಅಂತ ಕೆಲಸ ಕಾರ್ಯಗಳು ಅಂತಂದರೆ ಗೌಳೂರು ಗಣೇಶ, ಚನ್ಕೇಶ್ವ, ಎತ್ತಳೆಮ್ಮ 3 ಪ್ರಾಬ್ಲಮ್ ಆಗಿತ್ತು. ರೋಡು ಶಾಶ್ವತ ಕೆಲಸ ಮಾಡಿಸಿದ್ರು. ಚೌಟ್ರಿ ಒಂದು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತಾರೆ. ಎತ್ತಳೆ ಮುಂದೆ ಪೂರ್ಣ ಮಾಡಿಬಿಟ್ಟು ಇದು ಮಾಡ್ತಾರೆ. ಇಂಥ ಪುಣ್ಯಾತ್ಮಗೆ ಫೋಟೋಕ್ಕೆ ಪೂಜೆ ಮಾಡಿದ್ರು ಒಳ್ಳೆಯದು. ಪೂಜೆ ಮಾಡಿದ್ರು ನಮ್ಮ ದೇವರು ಕೈ ಮುಗ್ದಂಗೆ, ಅವ್ರದ್ದು ಕೈ ಮುಗ್ದಂಗೆ. ಇಂಥ ಪುಣ್ಯಾತ್ಮ ಸಿಕ್ಕಲ್ಲ ನಮ್ಮ ಜೀವನದಾಗೆ. ಹಾಂ, ಏನೋ ನಮ್ಮ ದೃಷ್ಟಿ ಚೆನ್ನಾಗಿತ್ತು, ನಮಗೂ ಈ ಥರ ಸಿಕ್ಕಿರೋದು ನಮ್ಮ ಪುಣ್ಯ. ಇಂಥ ಕೆಲಸ ಯಾರು ಕೂಡ ನಾವು MLA ಆಗಲಿ MP ಆಗಲಿ ಯಾರು ಕೂಡ ನಾವು ಈ ಊರನ್ನ ಈ 3 ಮಾಡಿದ್ರೆಲ್ಲ ಏನೂ ಮಾಡ್ತಾರಿಲ್ಲ. ನಮ್ಮೂರ ಕೆಲಸದಾಗೆ ಸ್ಟಾರ್ಟಿಂಗ್ನಾಗಿಂದಲೂ ಚನ್ಕೇಶ್ವರ ಇದರಿಂದ ಅವತ್ತಿಂದಲೂ ಅಷ್ಟೇ. ಇಷ್ಟು ಮಾಡೋದಕ್ಕೆ ನಮ್ಮ ಯಾವ MLAನೂ ಕೂಡ ಮಾಡಿದ್ದೀನಿ ಅಂತ ಯಾರು ಹೇಳ್ಕೊಳಕ್ಕಾಗಿಲ್ಲ. ನಮ್ಮ MLA ಬತ್ತು ಇನ್ನೊಬ್ಬ ವಿರೋಧ ಪಕ್ಷ ಬಂದು ನಮ್ಮ MLA ಮಾಡೇನೆ ಅಂತ ಎಲ್ಲೂ ಬೆಳಕು ತೋರ್ಸೋಂಗಿಲ್ಲ. ಈ ಹೋಗಿನ ಕೆಲಸ ಪೂರ್ಣ ಐತಿ. ಇಂಥ ಪುಣ್ಯಾತ್ಮ ನಮಗೆ ಇವತ್ತು ಕೈ ಮುಗಿದು ಬೇಡ್ತಾ ಇದ್ದೀವಿ. ಇನ್ನೊಂದು ಸರಿ ಬಂದುಬಿಟ್ಟು ನಮಗೆ ಇಂಥ ಸೇವೆ ಸಿಗ್ತದೇನೋ ಅಂತ ನಾವು ಬೇಡ್ತಾ ಇದ್ದೀವಿ. ಇವತ್ತೇ ಗೆದ್ದು ಬಂದೇ ಬರಬೇಕು ಅಂತ ನಾವು ಬೇಡ್ತಾ ಇದ್ದೀವಿ. ಕೇಶಿಗೂ, ಎತ್ತಳೆಮಗೂ, ಗಣೇಶ 3 ಕೈ ಮುಗಿತಾ ಇದ್ದೀವಿ. ಇವರೇ ದೇವರು ನಮಗೆ. ನಮ್ಮ ದೇವ್ರುಗಳು ನಮ್ಮ ಊರು ಅಭಿವೃದ್ಧಿ ಆಗ್ಬೇಕಾದ್ರೆ, ನಮ್ಮ ದೇವ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಇಂಥ ಪುಣ್ಯಾತ್ಮ ಇನ್ನೊಂದ್ಸರಿ ಗೆದ್ದು ಬಂದರೆ ತುಂಬ ಒಳ್ಳೆಯದು ಅಂತ ನಾವು ಬೇಡ್ತಾ ಇದ್ದೀವಿ. ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೇವಸ್ಥಾನ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಚರಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ನೀವು ಮೊದಲು ಹೇಗಿತ್ತು ಈ ರಸ್ತೆ ಅಥವಾ ಈ ಹಳ್ಳಿ, ಈಗ ಹೇಗೆ ಅಭಿವೃದ್ಧಿ ಆಗಿದೆ? ಮುಂಚೆ ಎಲ್ಲ ಹಳ್ಳ ಗುದ್ರ ಇತ್ತು, ಇವಾಗೆಲ್ಲ ರಸ್ತೆ ಚೆನ್ನಾಗಿ ಆಗ್ತಾ ಇದೆ. ಇನ್ನು ಕಂಪ್ಲೀಟ್ ಆಗಿಲ್ಲ, ಪೂರ್ತಿ ಮಾಡಿಕೊಡ್ತಾರೆ. ಇಲ್ಲಿ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಬಿಡೋಣ. ಅವ್ರ ಕೆಲಸ ಏನಿದ್ದೋ ಅದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಏನೆಲ್ಲ ಮಾಡಿದ್ದಾರೆ ಅಂತ? ಅಣ್ಣ, ನಾವು ಜನಗಳು ಏನು ಇದು ಬೇಡಿಕೆ ತೆಗ್ತಾರೋ ಅದೆಲ್ಲ ಮಾಡ್ತಾರೆ ಅವರು. ಅದಕ್ಕೇನು ಮೋಸ ಇಲ್ಲ. ನಿಮ್ದು ಯಾವ್ರಣ ಊರು? ತುಮಕೂರೇ. ಈ ತುಮಕೂರು ಸಿಟಿ ಆಗಲಿ, ಪ್ರತಿ ಹಳ್ಳಿಗಳಿಗೆ ಸುರೇಶ್ ಗೌಡ್ರ ಹೋಗ್ತಾರೆ. ಇದೆ, ಚೆನ್ನಾಗಿದೆ. ಎಲ್ಲೋದ್ರೂ ಬಿಜೆಪಿ. ತುಮಕೂರು ಸುರೇಶ್ ಗೌಡ್ರು ನಿಂತರೆ ಗೆದ್ದು ಬರ್ತಾರೆ. ಹಾಗಾದ್ರೆ ಈಸಿ ಬರ್ತಾರೆ. ಅವ್ರು ಮಂತ್ರಿ ಆಗ್ಬೇಕನ್ನುವಂಥ ಮಾತುಗಳು ಕೇಳಿ ಅದು ಇನ್ನು ಸ್ವಲ್ಪ ಲೇಟ್ ಕಾಯಬೇಕು, ತಾಳ್ಮೆ ಇರಬೇಕು. ಹೌದು. ಓಕೆ, ಅಂದರೆ ಇಲ್ಲಿವರೆಗೆ 2008ರಿಂದ 13ರಲ್ಲಿ ಗೆದ್ರು, 8ರಲ್ಲಿ ಗೆದ್ರು, ನೆಕ್ಸ್ಟ್ 23ರಲ್ಲಿ ಗೆದ್ರು, 3 ಬಾರಿ ಶಾಸಕರಾದರು. ಆಗ್ತಾರೆ. ಆಪೋಸಿಟ್ ಯಾರು ಇಲ್ಲ ಅಂದಮೇಲೆ ಗೌರಿಶಂಕರ್ ಒಬ್ರು ಇದ್ರು. ಇವಾಗ ಅದೆಲ್ಲ ಏನಿಲ್ಲ. BJP ಬಿಟ್ಟು ಯಾರೇ ಹೋದ್ರು ಅದು ಲಾಸ್ ಅವ್ರಿಗೆ, ಲಾಸ್ ಆಗುತ್ತೆ. ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದಾರೆ. ಮಾಡಿದ್ದಾರೆ. ಜನಗಳ ಬಾಯಿನಲ್ಲಿ BJP ಸುರೇಶ್ ಗೌಡ್ರು, ಆ ಕಡೆ ಜ್ಯೋತಿ ಗಣೇಶ್. ಅಭಿವೃದ್ಧಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡವ್ರೆ. ಅವರು ಕ್ಷೇತ್ರದೊಳಗೆ ಇರ್ತಾರೆ, ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲೇ BJP ಆಫೀಸ್ ಇರೋದು. ದಿನ ಬಗ್ತಾರೆ, ದಿನ ಬಂದು ಜನಗಳು ಬರ್ತಾರೆ, ಅವರ ಕಷ್ಟ ಎಲ್ಲ ಹೇಳ್ಕೊತಾರೆ.
ಅದಕ್ಕೆ ತುಂಬ ಚೆನ್ನಾಗಿ ಇವರು ಸ್ಪಂದನೆ ಕೊಡ್ತಾರೆ, ಕೈಲಾದಷ್ಟು ಸಹಾಯನೂ ಮಾಡ್ತಾರೆ. ಯಾರು ಏನೇ ಕೇಳಿದ್ರು ಇಲ್ಲ ಅಂತಂದಿಲ್ಲ. ನಾನು ಬೆಸ್ಟ್ ಸತಿ ಹೋಗಿದ್ದೀನಿ, ಹೋಗಿ ಅಲ್ಲೆಲ್ಲ ಪೂರ್ತಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಅವ್ರು ನಮ್ಮನ್ನ ಚೆನ್ನಾಗಿ ಹಗ್ಗು ಮಾಡ್ತಾರೆ, ಮಾತಾಡಿಸ್ತಾರೆ. ಎಲ್ಲ ನಾವು ಹೇಳಿ ಕಷ್ಟ ಹೇಳ್ಕೊಂಡ್ರು ಅದಕ್ಕೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ಈ ಕ್ಷೇತ್ರದೊಳಗೆ ಒಳ್ಳೆ ಕಾರ್ಯಗಳು ಮಾಡ್ಕೊಂತಾರೆ. ಸುರೇಶ್ ಗೌಡ್ರಷ್ಟು ಇನ್ನೊಬ್ಬ MLA ನಮಗೆ ಈ ಕ್ಷೇತ್ರಕ್ಕೆ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಏನ್ ಕೆಲಸ ಮಾಡ್ತಾರೆ ನಾ ಹಿಡ್ಕೋತೀನಿ ಬಿಡ್ರಿ. ಸುರೇಶ್ ಗೌಡ್ರೆ ಇಷ್ಟೊಂದೆಲ್ಲ ಕೆಲಸ ಮಾಡಿಸಿರೋದು, ಯಾರು ಮಾಡಿಲ್ಲ, ಅವರೇ ಮಾಡಿರೋದು. ಚನ್ನಕೇಶ್ವರ ದೇವಸ್ಥಾನದ್ದು ಅವರೇ ಮಾಡಿದವರು. ಈ ಕಾಂಪೌಂಡ್ ಎಲ್ಲ ಕಟ್ಟಿರೋದು ಅವರೇಯ, ಎತ್ತಿನಹಳ್ಳಿಯ ಮುಂದೆ ದೇವಸ್ಥಾನ ಕಟ್ಟಿರೋರು ಅವರೇಯ, ಗಣೇಶನ ದೇವಸ್ಥಾನ ಕಟ್ಟಿರೋರು ಅವರೇಯ. ಇನ್ನೇನು ಬೇಕು ನಿನಗೆ? ಮೊದಲಿದ್ದವರು ಏನು ಮಾಡ್ಲಿಲ್ಲ. ಮೊದಲಿದ್ದವ್ರು ಏನು ಮಾಡಿರಲಿಲ್ಲ, ಈಗ ಅವ್ರು ಬಂದ ಮೇಲೆ ಮಾಡಿರೋದು. ಅವ್ರು ಬಂದ್ಮೇಲೆ ಅವ್ರು ಬಂದ್ಮೇಲೆ ಅಭಿವೃದ್ಧಿ. ಜನ ಜೊತೆ ಹೆಂಗಿರ್ತಾರೆ, ಮಾತಾಡಿಸ್ತಾರ? ಚೆನ್ನಾಗೆಲ್ಲ ಮಾತಾಡಿಸ್ತಾರೆ. ಅವ್ರ ಮಕ್ಕಳು ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡೋಗಿ ಹಾಕಿಬಿಟ್ರಿ ಅದನ್ನ ನಮ್ಮನ್ನ ಚೆನ್ನಾಗಿದ್ದೀವಲ್ಲ. ಅಲ್ಲ ನೀವು ಹೋದ್ರೆ ಭೇಟಿಯಾಗಿದ್ದೀರಾ? ಹೋಗಿದ್ದೀರಾ? ಸಮಸ್ಯೆ ಹೇಳ್ಕೊಂಡು ಶಾಸಕರು ಹೋಗಿದ್ದೀವಿ. ಸ್ಪಂದಿಸ್ತಾರಾ? ನಾವೇನು ಕನ ಹೇಳಿರೆ ಬರ್ತಾರೆ. ನಮ್ಮ ಮನೆ ಕೆಲಸ ಕಾರ್ಯ ಆದರೆ ನಾವು ಹೇಳ್ತೀವಿ, ಅವರು ಬರ್ತಾರೆ ಕಣಪ್ಪ. ಇಂಥ ಶಾಸಕರು ಮತ್ತೆ ಇಲ್ಲ ಅಂತಿದ್ರೆ ತುಮಕೂರು ಗ್ರಾಮದಲ್ಲಿ ಚೆನ್ನಾಗಿ ಮಾಡ್ತಾರಪ್ಪ, ಅವ್ರು ಮಾತ್ರ ಮಾಡ್ತಾರೆ. ಮತ್ತೆ ಎಲೆಕ್ಷನ್ ನಿಂತ್ರೆ ಅವ್ರು ಭಗವಂತ ನಿಚ್ಚೆ ಜನಗಳೆಲ್ಲ ಒಗ್ಗಟ್ಟಾಗ ಅವರೇ ಬರಬೇಕು ಅಂತ ಹಾಕಿರೆ ಬಂದೇ ಬರ್ತಾರೆ. ನಿಮ್ಮೂರಾಗ ಹೆಂಗೈತೆ ಅಭಿಪ್ರಾಯ ಜನರ? ನಮ್ಮೂರಾಗೆ 4-5 ಪಾರ್ಟಿ ಆಗಿ ಕೂತವಳೆ, ನಾವೇನೋ ಸುರೇಶ್ ಗೌಡ್ರ ಕಡೆಗೆ ಪಕ್ಕ. ಚನ್ನಕೇಶ್ವರ ಅವನೇ ಇಲ್ಲಿ ಕೈ ಮುಗಿದು ಹೇಳ್ತೀವಿ, ಪಕ್ಕ ಅವನ ಕಡೆಗೆ. ಇನ್ನೇನು ಬೇಕು? ಇನ್ನೇನ ಬೇಕಾ? ಮಾಡ್ಬೇಕಲ್ವ ನಾವು? ಮತ್ತೆ ಇದು ಆತಿಲ್ಲ ಇಲ್ಲ ಮತ್ತೀಗ ಅವ್ರು ಇಲ್ಲದಕ್ಕೆ ನಿಂತೆ ಹೋಗಿತ್ತು. ಅವ್ರು ಬಂದ್ಮೇಲೆ ಅಲ್ವಾ ಆಗಿದ್ದು. ಬನ್ನಿ ಅಜ್ಜಿ, ಏನಾಯ್ತು? ನಾವು ಕೂಲಿ ಮಾಡಿರು, ನಮ್ಮೂರಾಗ ಚೌಟ್ರಿ ಐತೆ ಅಂತ ನೆಮ್ಮದಿಯಾಗಿದ್ದೀವಲ್ವಾ, ಚೆನ್ನಾಗಿದ್ದೀವಲ್ವಾ. ಯಾರನ್ನ ನಿಮ್ಮಂತ ಬಂದು ಪುಣ್ಯಾತಮ್ರನ್ನ ನೋಡ್ತೀವಲ್ವಾ, ನಮಗೂ ನೆಮ್ಮದಿ ಸಿಗುತ್ತಲ್ವಾ, ಚೆನ್ನಾಗಿರ್ತೀವಲ್ವಾ, ಅಷ್ಟೇ ನಮಗೆ ಸಂತೋಷ. ರಸ್ತೆ ಸ್ವಚ್ಛತೆ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಬರ್ತಿರ್ತಾರ ಅವಾಗ ಅವಾಗ? ಬಂದು ಹೋದ್ರಲ್ಲ ಇವಾಗ. ಈಗ ನೆಕ್ಸ್ಟ್ ಅಲ್ಲ, ಒಂದು 1/4 ಗಂಟೆ ಆಯ್ತು ಅಷ್ಟೇ ಹೋಗವ್ರು. ಇನ್ನೇನು ಬೇಕು ನಮಗೆ? ಜನದ್ರ ಸಮಸ್ಯೆ ಎಲ್ಲ ಸ್ಪಂದಿಸ್ತಾರೆ, ಆದರೆ ನಮ್ಮಲ್ಲೇ ನಾವು ಸ್ಪಂದಿಸಲ್ಲ ಅಷ್ಟೇ. ಅವ್ರನ್ನ ನಮ್ಮ ಮನ್ಸಿಗೆ ನಾವು ಅನ್ಕೊಂಡಿದೀವಿ, ನಮ್ಮ ಭಾಗಕ್ಕೆ ದೇವ್ರವರು ಅಂತ. ಬೇರೆಯವರು ಏನು ಅನ್ಕೊಂಡವ್ರು ಅದು ಗೊತ್ತಿಲ್ಲ, ಅಷ್ಟಂತೂ ನಾವು ಹೇಳ್ಬೋದು. ನಮಸ್ಕಾರ. ತುಮಕೂರು ಯೂನಿವರ್ಸಿಟಿಯಲ್ಲಿ ಫೆಸಿಲಿಟೀಸ್ ಹೇಗಿದೆ ಅಂತ? ಆ್ಯಕ್ಚುಲಿ ನಾವು 3 ಡೇಸಿಂದ ಈ ಕಾಲೇಜಿಗೆ ಬರ್ತಾ ಇದ್ದೀವಿ. 3 ಡೇಸಿಂದ ಈ ಕಾಲೇಜಿಗೆ ಬರ್ತಿದ್ದೀವಿ. ಇನ್ನೂ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಇನ್ನೂ ಬಸ್ಸಲ್ಲಿ ಒಂದಿನೂ ಹೋಗಿಲ್ಲ. ಇವಾಗ ಒಂದು ಬಸ್ ಮಿಸ್ ಆಗಿದೆ, ಬಟ್ ಹಾಫ್ ಆನ್ ಅವರ್ಗೆ ಒಂದೊಂದು ಬಸ್ ಇದೆ. ಫೆಸಿಲಿಟೀಸ್ ಎಲ್ಲ ನೋಡಿದ್ರೆ ಎಲ್ಲ ಸೂಪರ್ ಆಗಿದೆ. ಯಾಕೆಂದರೆ ನಮ್ಮದೇ ಒಂದು ಬಿಲ್ಡಿಂಗ್ ಇದೆ ಇಲ್ಲಿ. ಆಲ್ಮೋಸ್ಟ್ ಎಷ್ಟು ಜನ ಬಂದರೂ ಆಗುತ್ತೆ. ಇನ್ನು ಸ್ವಲ್ಪ ದಿನವರೆಗೆ ತುಂಬ ಇಂಪ್ಲಿಮೆಂಟ್ ಆಗುತ್ತೆ ಅನಿಸುತ್ತೆ. ನಮಗೀಗ ಸದ್ಯಕ್ಕೆ ಎಲ್ಲ ಫೆಸಿಲಿಟೀಸ್ ಇದೆ, ಯಾವುದೇ ಕೊರತೆ ಇಲ್ಲ. ಇವಾಗ ಟಾಯ್ಲೆಟ್ ಆಗಲಿ, ವಾಶ್ರೂಮ್ಸ್ ಆಗಲಿ, ಕ್ಲಾಸ್ ರೂಮ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಬಿಲ್ಡಿಂಗ್ ಕಲರ್ ನೋಡಿದ್ರಂತೂ ಸೂಪರ್ ಆಗಿದೆ, ನೋಡಬೇಕು. ಯಾವುದೇ ಗೌರ್ಮೆಂಟ್ ಯೂನಿವರ್ಸಿಟಿ ಈ ಥರ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಕಂಪೇರ್ಡ್ ಟು ಓಲ್ಡ್ ಯೂನಿವರ್ಸಿಟಿ ಇಟ್ ಈಸ್ ಗುಡ್. ಸ್ಟಡಿ ಎನ್ವಿರಾನ್ಮೆಂಟ್ ಎಲ್ಲ ಹೇಗಿದೆ? ಸ್ಟಡಿ ಒಂದು ಎಲ್ಲ ಲೆಕ್ಚರರ್ಸ್ ಕೂಡ PhD ಮಾಡಿದ್ದಾರೆ. ಸ್ವಲ್ಪ ಜನ ಅವರು ಅಂದರೆ ಪರ್ಟಿಕ್ಯುಲರ್ ಆಗಿ ಏನಿರಬೇಕು, ಒಬ್ಬ ಲೆಕ್ಚರರ್ಸ್ ಹೆಂಗೆ ಮಾಡಬೇಕೋ ಆ ಥರ ಚೆನ್ನಾಗಿ ಮಾಡ್ತಿದ್ದಾರೆ. ಈವನ್ ನಮ್ಮ ಚೇರ್ಪರ್ಸನ್ ಆಗಿರ್ಬೋದು, ಅವ್ರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಈವನ್ ಜಾಬ್ ಆಗಬೇಕು, ಇಲ್ಲ ಅಂದರೆ ಕಮ್ಯುನಿಕೇಷನ್ ಆಗಿರ್ಬೋದು, ಇನ್ನು ಲೆಕ್ಚರಿಂಗ್ ಆಗಿರ್ಬೋದು, ಪ್ರಾಕ್ಟಿಕಲ್ ಆಗಿ ಟೀಚ್ ಮಾಡ್ತಾರೆ. ಸೊ ಓವರಾಲ್ ನೋಡಿದ್ರೆ ನಮ್ಮ MBA ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ಗೂ ಕಮ್ಮಿ ಇಲ್ಲ, ಯಾವ ಪ್ರೈವೇಟ್ ಕಾಲೇಜ್ಗೂ ಕಮ್ಮಿ ಇಲ್ಲ ಅನ್ನೋಗಿದೆ. ಇಷ್ಟೇ. ಥ್ಯಾಂಕ್ ಯು. ಕೇಳಿದ್ರಲ್ಲ ಜನರ ಮಾತುಗಳನ್ನು. ಅದ್ಭುತವಾಗಿರ್ತಕ್ಕಂತಹ ಜನಪ್ರಿಯ ನಾಯಕ, ಅಭಿವೃದ್ಧಿಯ ಹರಿಕಾರ ಎನ್ನುವಂತಹ ಮಾತುಗಳನ್ನು ಈ ವಿಧಾನಸಭಾ ಕ್ಷೇತ್ರದ ಜನರು ಹೇಳಿದ್ದಾರೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಚಿದಾನಂದ ರುದ್ರಾಪುರ್ಮಾಟ್, ವಿಶ್ವವಾಣಿ TV, ತುಮಕೂರು.